ನೀವು ಮನೆಯಲ್ಲಿ ದಿನಾಲು ಈ ಸಾರು ಸಾಂಬಾರು ಮಾಡುವಾಗ ಇದೇ ಆಯ್ತಾ ಅಂತ ಹೇಳಿ ಮನೆಯಲ್ಲಿ ಯಾರಾದ್ರೂ ಕೇಳಿದ್ರು ಉಂಟಲ್ಲ, ಈ ತರ ಒಂದು ರೆಸಿಪಿ ಮಾಡ್ಬೋದು ಮಕ್ಕಳಿಗೆ, ಹಾಗೆ ಆಫೀಸಿಗೆ ಹೋಗೋರಿಗೆಲ್ಲ ಬೇಗ ಆಗ್ತದೆ. ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತ ಒಂದು ಒಳ್ಳೆ ರೆಸಿಪಿ. ನಾನಿಲ್ಲಿ ಬೊಂಡ ಉಂಟಂತ ಹೇಳಿ ನೋಡುದಾಯ್ತಾ, ತುಂಬಾ ಬಿದ್ದಿದೆ. ನಿನ್ನೆ ಮಂಗಗಳ ರಾಶಿ ಇತ್ತಂತೆ ಮನೆಯಲ್ಲಿ, ಹಾಗೆ ಉಂಟಲ್ಲ ಈ ತೆಂಗಿನ ಮರದಲ್ಲಿದ್ದ ಬೊಂಡ ಎಲ್ಲ ತಿಂದು ಹಾಕಿದೆ. ಒಂದು ಕೂಡ ಒಳ್ಳೇದಿಲ್ಲ ಅದರಲ್ಲಿ. ಹಾಗೆ ನಾವಿವತ್ತೊಂದು ವಿಡಿಯೋ ಮಾಡುವ ನಮ್ಮ ತುಳುನಾಡಿನ ಸಭೆ ಸಮಾರಂಭಗಳಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಆದ ಪಲ್ಯ. ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಮನೋಳಿ ಸುಕ್ಕ ಅಂತ ಹೇಳಿ ತುಳುವಲ್ಲಿ ಹೇಳ್ತೇವೆ, ಅದೇ ತೊಂಡೆಕಾಯಿ ಪಲ್ಯ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ. ಸ್ಪೆಷಲ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವೀರರ್. ತೊಂಡೆಕಾಯಿ ಪಲ್ಯಕ್ಕೆ ನೋಡಿ, ನಾನು ಇಷ್ಟು ತೊಂಡೆಕಾಯಿನ ತಗೊಂಡಿದ್ದೇನೆ. ನೋಡಿ, ಒಳ್ಳೆ ತೊಂಡೆಕಾಯಿನ ತಗೋಬೇಕು. ಚಂದ ತೊಳೆದಿದ್ದೇನೆ. ಕಡೆ ಕೊಡಿಯನ್ನೆಲ್ಲ ತೆಗೆಯುವ. ಪಲ್ಯಕ್ಕೆ ಈ ಥರ ಒಂದನ್ನು 4 ಪೀಸಾಗಿ ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ತೆಳುವಾದ ಸಪ್ಪರು ಇರುವಂಥ ಮನೋಳಿ ಆದರೆ 2 ಪೀಸ್ ಮಾಡಿದರೆ ಸಾಕಾಗ್ತದೆ. ಸ್ವಲ್ಪ ದಪ್ಪ ಉಂಟು ನೋಡಿ. ಈ ಥರ ನಾವು ಕಟ್ ಮಾಡೋದ್ರಿಂದ ಬೇಗ ಬೇಯ್ತದೆ. ನೋಡಿ, ಒಂದು 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಈ ಥರ ಉದ್ದಕ್ಕೆ ಕಟ್ ಮಾಡುವ. ಉದ್ದ ಕಟ್ ಮಾಡಿದರೆ ಖಾರ ಒಳ್ಳೆ ಬಿಡ್ತದೆ. ಇನ್ನು ನಾವು ತೊಂಡೆಕಾಯಿ ಸುಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಬಾಣಲೆ ಇಟ್ಟಿದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳುವ. 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳುವ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ನೋಡಿ, ಇವಾಗ ನಾನು ಇದಕ್ಕೆ ಹಸಿಮೆಣಸನ್ನು ಹಾಕೊಳ್ತೇನೆ. ಒಟ್ಟಿಗೆ ಫ್ರೈ ಆಗ್ತದೆ. 1 ಎಸಳು ಕರಿಬೇವು. ಇನ್ನು ನಾವು ಕಟ್ ಮಾಡಿದ ತೊಂಡೆಕಾಯಿನ ಸೇರಿಸುವ. ಚಂದ ಮಿಕ್ಸ್ ಮಾಡುವ. ನೋಡಿ, ಇನ್ನು ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬೇಯಲಿಕ್ಕೆ ಇಡುವ. ಸರಿ ಬೇಯಬೇಕು. 1 ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ಪಲ್ಯಕ್ಕೆ ನಾವು ತುಂಬ ನೀರು ಹಾಕಬಾರ್ದು. ಅದರಿಂದ 1 ಮುಕ್ಕಾಲು ಲೋಟದಷ್ಟು ನೀರು ಬೇಕಾಗ್ತದೆ ಆಯ್ತಾ. ಅಂದರೆ ಮಣ್ಣುಳಿ ಉಂಟಲ್ಲ, ಬೇಯುವಾಗ ಬೇಗ ನೀರು ಎಳ್ಕೊಳ್ತದೆ. ಹಾಗೆ ನಾನು ಸ್ವಲ್ಪ ನೀರನ್ನು 1 ಮುಕ್ಕಾಲು ಲೋಟದಷ್ಟು ಹಾಕ್ಕೊಂಡೆ. ಒಂದು 15 ನಿಮಿಷ ಹಾಗೆ ಬಿಡುವ. ಚಂದ ಬೇಯಬೇಕಿದು. ನಮ್ಮ ತುಳುವಲ್ಲಿ ಉಂಟಲ್ಲ ಮನೋಳಿ ಸುಕ್ಕ ಅಂತ ಹೇಳ್ತೇವೆ. ಈ ಸಮಾರಂಭಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅಂದರೆ ನಮ್ಮ ತುಳುನಾಡಿನ ಸಮಾರಂಭಗಳಲ್ಲಿ ಈ ತೊಂಡೆಕಾಯಿ ಹಾಗೆಯೇ ಗೋಡಂಬಿಯನ್ನು ಹಾಕಿ ಮಾಡುವಂತಹ ಪಲ್ಯ ಭಾರಿ ಒಂದು ಟೇಸ್ಟಿ ಆಯಿತಾ. ಮಾಡಲಿಕ್ಕೆ ತುಂಬ ಸುಲಭ. ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಬೇಯಿಸಿದ್ರೆ ಆಯಿತು. ಮತ್ತು ದೊಡ್ಡ ಇದಕ್ಕೆ ಮಸಾಲೆ ಎಲ್ಲ ಏನು ಹಾಕಲಿಕ್ಕಿಲ್ಲ. ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೆಗಿತದೆ. ಒಂದು 15ರಿಂದ 20 ನಿಮಿಷ ಬೇಯಬೇಕು. ಸರಿ ಬೇಯಬೇಕು. ಹಾಗೆ ಭಾರಿ ಒಂದು ರುಚಿ ಆಗ್ತದೆ ಆಯಿತಾ. ನೀವು ಒಂದ್ಸಲ ಮಾಡಿ ನೋಡಿ. ಹಾಗೆ ಇದು ಬೇಯ್ತೇ ಇರಲಿ. ಅಷ್ಟೊತ್ತಿಗೆ ನಾನು ಈ ಗೋಡಂಬಿಯನ್ನು ಹಾಕ್ತೇವೆ ನೋಡಿ, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡುವ. ಇದು ಒಂದು ಸೈಡ್ಗೆ ಬೇಯ್ತಾ ಇರಲಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೇನೆ. ಅಂದರೆ ಎಂತ ಗೊತ್ತಾ, ನಾವೀಗ ಈ ತೊಂಡೆಕಾಯಿ ಬೇಯಿಸುವಾಗಲೇ ಎಣ್ಣೆಯಲ್ಲೇ ಬೇಕಾದರೆ ಈ ಒಗ್ಗರಣೆ ಒಟ್ಟಿಗೆ ಗೋಡಂಬಿಯನ್ನು ಫ್ರೈ ಮಾಡ್ಕೋಬಹುದು. ನಾನಂದರೆ ಮನೆಯಲ್ಲೇ ಮಾಡ್ತಿದ್ದೇನೆ ನೋಡಿ. ಹಾಗೆ ಸ್ವಲ್ಪ ಈ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಎಲ್ಲ ಒಳ್ಳೆದಾಗ್ತದಲ್ಲ, ಒಳ್ಳೆ ಪರಿಮಳ ಬರ್ತದೆ. ನಾನೊಂದು 1/4 ಕಪ್ ಆಗುವಷ್ಟು ಈ ಬೀಜ ತಗೊಂಡಿದ್ದೇನೆ ಆಯಿತಾ. ಸ್ವಲ್ಪ ಫ್ರೈ ಮಾಡುವ. ಈ ಸಮಾರಂಭಗಳಲ್ಲೆಲ್ಲ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹುರಿತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ಪುರ್ಸೋತಿರೋದಿಲ್ಲ ನೋಡಿ. ಇದು ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸ್ಪೆಷಲ್ಲಾಗಿ ಈ ಥರ ಮಾಡ್ಕೋಬೋದು. ನೋಡಿ, ಇಷ್ಟು ಕೆಂಪಾದರೆ ಸಾಕು. ಇನ್ನು ನಾವು ಹುರಿದ ಬೀಜವನ್ನು ಇದಕ್ಕೆ ಸೇರಿಸುವ. ನಾನು ತುಪ್ಪವನ್ನು ಸಪ್ರೇಟ್ ಮಾಡಿಕೊಂಡು ಈ ಬೀಜವನ್ನು ಮಾತ್ರ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಮತ್ತೆ ಸೇರಿಸಿದೆ. ಅಂದರೆ ಈ ತೊಂಡೆಕಾಯಿ ಇನ್ನೂ ಕೂಡ ಬೇಯಲಿಕ್ಕೆ ಉಂಟು. ಸರಿ ಬೆಂದಿಲ್ಲ ಅಂತ ಹೇಳಿದರೆ ಹಾಗೆ ಕಚ ಕಚ ಬಾಯಿಗೆ ಸಿಗ್ತಾ ಇರ್ತದೆ, ಅದು ಒಳ್ಳೆಯದಾಗೋದಿಲ್ಲ. ಇಷ್ಟು ಬೆಂದಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಸೇರಿಸುವ. ನಾನೊಂದು 10 ನಿಮಿಷ ಆಯಿತು ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಉಪ್ಪು ಸೇರಿಸ್ತಿದ್ದೇನೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಬೆಲ್ಲ. ಇದು ಬೇಕಾದರೆ ಆಪ್ಷನಲ್, ಬೆಳೆದಿದ್ದವ್ರು ಬಿಡ್ಬೋದು. ನೋಡಿ,
ಹುಣಸೆಹಣ್ಣು ನೀರು ಒಂದು 2 ಸ್ಪೂನ್ ಆಗುವಷ್ಟು ಹಾಕೊಂಡೆ. ಸರಿ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು ನೋಡಿ. ಸಮಾರಂಭಗಳಲ್ಲಿ ಹೆಚ್ಚಾಗಿ ನೀವು ಇದನ್ನು ತಿಂದಿರ್ಬೋದು. ಅಂದರೆ ಈ ಬೀಜ ಎಲ್ಲ ಹಾಕಿ ಮಾಡಿದರೆ ಭಾರಿ ಟೇಸ್ಟ್ ಆಗ್ತದೆ ನೋಡಿ. ಇದು ಆಲ್ಮೋಸ್ಟ್ ಬೆಂದಾಗಿದೆ. ಇನ್ನು ನಾವು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸುವ. ತೆಂಗಿನ ತುರಿ ಒಂದು 2 ರಿಂದ 3 ಸ್ಪೂನ್ ಹಾಕೊಂಡ್ರೆ ಸಾಕು. ಸರಿ ಮಿಕ್ಸ್ ಮಾಡುವ. ನೀವು ಮನೆಯಲ್ಲಿ ದಿನಾಲು ಈ ಸಾರು ಸಾಂಬಾರು ಮಾಡುವಾಗ ಇದೇ ಆಯ್ತಾ ಅಂತ ಹೇಳಿ ಮನೆಯಲ್ಲಿ ಯಾರಾದರೂ ಕೇಳಿದ್ರೆ ಉಂಟಲ್ಲ, ಈ ಥರ ಒಂದು ರೆಸಿಪಿ ಮಾಡ್ಬೋದು. ಮಕ್ಕಳಿಗೆ ಹಾಗೆ ಆಫೀಸಿಗೆ ಹೋಗೋರಿಗೆಲ್ಲ ಬೇಗ ಆಗ್ತದೆ. ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂಥ ಒಂದು ಒಳ್ಳೆ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ಮನೋಳಿ ಸುಕ್ಕ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಟೇಸ್ಟಿ ಆಗಿರ್ತದೆ. ಈ ಗೋಡಂಬಿ ಎಲ್ಲ ಹಾಕಿ ಮಾಡಿದರೆ ಭಾರಿ ರುಚಿ ಆಯ್ತಾ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.